जयमुदीरये देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ಯಾರು ನನ್ನನ್ನು ಕಾಣು ಎಲ್ಲೆಡೆ ನನ್ನನ್ನು ಕಾಣುವನೋ, ಎಲ್ಲವನ್ನೂ ನನ್ನಲ್ಲಿ ಯಾರು ನೋಡುವನೋ ಅವನಿಗೆ ನಾನು ಯಾವತ್ತೂ ಮರೆಯಾಗಲಾರೆ, ನನ್ನನ್ನು ಕೂಡ ಆತ ಯಾವತ್ತೂ ಮರೆಯಲಾರ. ನನ್ನ ಕಣ್ಣಿಂದ ಅವನು ತಪ್ಪಿಸಿಕೊಳ್ಳಲ್ಲ, ಅವನ ಮನಸ್ಸಿನಿಂದ ನಾನು ಹೊರಕ್ಕೆ ಹೋಗಲ್ಲ. ಹೀಗೆ ಒಂದು ವಿಶಿಷ್ಟವಾದ ಆ ಸಜ್ಜನನ ಹೃದಯದಲ್ಲಿರುವ ಭಾವದ ಅನಾವರಣವನ್ನ ಮಾಡಿ ಎಲ್ಲೆಡೆ ಪರಮಾತ್ಮನನ್ನ ಕಾಣುವಂತಹ ಸ್ಪಷ್ಟವಾಗಿ, ಆತ್ಮ ಅಂತಂದ್ರೆ ನಿಮ್ಗೆ ಜೀವ ಹೋಗುತ್ತಲ್ಲ, ಸರ್ವತ್ರ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ ಯಃ ಪಶ್ಯೇತ್ ಸಯ ಸ ಭಯಾಭಾವಾತ್ ನಾತ್ಮಾನಂ ಗೋಪ್ತುಮಿಚ್ಛತಿ ಅನ್ನುವ ಮಾತಿನ ಮೂಲಕ ಅದನ್ನ ನಿರ್ಣಯ ಮಾಡಿದ್ರು. ಮತ್ತೆ ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಎಲ್ಲ ಭೂತಗಳಲ್ಲಿರುವ ನನ್ನನ್ನು, ಸರ್ವಭೂತಸ್ಥ ಅಂದ್ರೆ ನೀವು ಮತ್ತೆ ಏನೇನೋ ಅರ್ಥ ಹೇಳ್ತೀರಿ, ಅದಕ್ಕೆ ಸರ್ವಭೂತ ಸ್ಥಿತಂ, ಎಲ್ಲ ಭೂತಗಳಲ್ಲಿ ನೆಲೆಸಿದ, ಮಾಂ ನನ್ನನ್ನು, ಏಕತ್ವಂ ಆಸ್ಥಿತಃ ಭಜತಿ, ಎಲ್ಲ ಭೂತಗಳಲ್ಲಿರುವ ನನ್ನನ್ನು ಒಂದು ಅಂತ ತಿಳಿದು ಹೊರತು ನಿನ್ನನ್ನು ನನ್ನನ್ನು ಒಂದು ಅಂತ ತಿಳಿಯುವುದಲ್ಲ ಅಂತ ಅರ್ಥ. ಅದಕ್ಕೆ ಹೇಗೇ ಇರ್ಲಿ ಅವನು, ಎಲ್ಲೇ ಇರ್ಲಿ, ಏನೇ ಮಾಡ್ತಿರ್ಲಿ, ಆ ಯೋಗಿ ಹೊರಗಡೆಯ ಲೋಕಕ್ಕೆ ಅವನು ಈ ವಿಚಿತ್ರವಾದ ಭೋಗಿಯೋ ರೋಗಿಯೋ ಇನ್ನೇನಾಗಿಯೋ ಒಟ್ಟು ಯೋಗಿ ಆಗಿರ್ತಾನವನು. ನನ್ನ ಯೋಗ ಅವನಿಗೆ ಮಿಸ್ ಆಗಲ್ಲ, ನನ್ನನ್ನು ಅವನು ಮರೆತು ಬದುಕ್ತಾ ಇರಲ್ಲ, ನನ್ನ ವಿಷಯದಲ್ಲಿ ಆತ ಎಂದೂ ಕೂಡ ದೂರ ಸರಿದಿರಲ್ಲ. ಅದರಿಂದಾಗಿ ಆ ಸಂಪರ್ಕದಲ್ಲಿ ನನ್ನನ್ನು ಅವನು ಆಶ್ರಯಿಸಿಕೊಂಡೇ ಇರ್ತಾನೆ ಅಂತ ಸರ್ವಭೂತ ಸ್ಥಿತಂ ಅನ್ನುವ ವಿಷಯಕ್ಕೆ ನಿರೂಪಣೆ ಮಾಡಿದ್ರು. ಅಂದ್ರೆ ನಾರಾಯಣನನ್ನು ಸಾಕ್ಷಾತ್ ಕಂಡವನಿಗೆ ಎಂದೂ ಬುದ್ಧಿ ಅಧರ್ಮದ ಕಡೆಗೆ ಹೋಗುವುದಿಲ್ಲ. ಅಕಸ್ಮಾತ್ ಯಾವುದೋ ಪ್ರಾರಬ್ಧವಶಾತ್ ಪ್ರಮಾದದಿಂದ ತಪ್ಪು ಮಾಡಿದರೂ ಕೂಡ ಅದು ಅಲ್ಪಾಪರಾಧ ಆಗಿದ್ರೆ ತಾನೇ ಸುಟ್ಟು ಹೋಗುತ್ತೆ, ಅವನಿಗೆ ಅದೇನು ತೊಂದರೆನೆ ಮಾಡಲ್ಲ. ಮಹಾಪರಾಧ ಆಗಿದ್ರೆ ಅವರಿಗೆ ಕೇವಲ ದುಃಖ ಸೂಚಕ ಆಗತ್ತೆ ಹೊರತು ಅವರಿಗೆ ಅದು ಬಾಧಕ ಆಗುದಿಲ್ಲ. ಯಾಕಂದ್ರೆ ದೇವತೆಗಳು, ಋಷಿಗಳು, ಆ ಚಕ್ರವರ್ತಿಗಳು ಇವರೆಲ್ಲ ಆ ಪಾಪ ಎಸಗಿದ್ರೂ ಕೂಡ ಅವರ ಹೊಣೆ ಎಷ್ಟು ದೊಡ್ಡದಿರುತ್ತೆ, ಅಷ್ಟು ದೊಡ್ಡ ಕೆಲಸ. ನಾವು ಪುಟ್ಟ ಕೆಲಸ ಮಾಡುವುದ್ರಲ್ಲೇ 1000 ತಪ್ಪು ಮಾಡ್ತೀವಿ. ಅವರಿಗಿರುವ ಹೊಣೆಗಾರಿಕೆಯ ಲೆಕ್ಕಾಚಾರವನ್ನೇ ನಮ್ಮ ಇಡೀ ಜೀವನ ಕೂತು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ ಆಗುದಿಲ್ಲ. ಅಂಥ ಒತ್ತಡದ ನಡುವೆಯೂ ಕೂಡ ಅನೇಕ ಜವಾಬ್ದಾರಿಗಳನ್ನು ಹೊತ್ತು ಮಾಡುವಾಗ ಆ ಕರ್ತವ್ಯದ ಹೊಣೆಯ ಭಾರ ಎಲ್ಲಿಯಾದ್ರೂ ಅದು ಜಾರಿದ್ದಿದ್ರೆ ಅದು ಅವರಿಗೆ ದುಃಖ ಸೂಚಕ ಮಾತ್ರ ಆಗಿರುತ್ತೆ ಅಂತ ಆಚಾರ್ಯರು ದುಃಖ ಸೂಚಕಮೇವಹಿ ಏವ ತತ್ ಅಂತ ನಿರೂಪಣೆ ಮಾಡಿದ್ರು. ಯಾಕೆಂದ್ರೆ ಜ್ಞಾನಿ ಜಾರಬಾರದು ಅಂತಿಲ್ಲ. ಅಪರೋಕ್ಷ ಜ್ಞಾನಿ ಆಗಿರ್ಲಿ, ಅವನು ಯೋಗಿಯೋ ತಪಸ್ವಿಯೋ ದೇವತೆಯೋ ಯಾರೇ ಆಗಿರ್ಲಿ, ಅವನು ನನ್ನಲ್ಲಿ ಇರ್ತಾನೆ ಅನ್ನೋದು ಸತ್ಯ. ಯಾವಾಗ್ಲೂ ಕೂಡ ತಪ್ಪು ಮಾಡುದಿಲ್ಲ ಅವರು, ಆದ್ರೆ ಮಾಡಿದ್ರೆ ಅವ್ರು ನಮ್ಮ ಹಾಗೆ ತಪ್ಪಿತಸ್ಥರಲ್ಲ, ಅಲ್ಪಾಪರಾಧಿಗಳು. ಯಾಕಂದ್ರೆ ಅವ್ರು ಭಗವನ್ ನಿಷ್ಠೆ ಬಿಟ್ಟು ತಪ್ಪುವುದೇ ಇಲ್ಲ. ಯಾವತ್ತೂ ಕೂಡ ಯಾವುದೇ ಕೆಲಸ ಮಾಡುವಾಗ್ಲೂ ಅವರಿಗೆ ನಿರಂತರ ಎಚ್ಚರ ಇರುತ್ತೆ.
ನಾನು ಈಗ ಈ ಕ್ಷಣದಲ್ಲಿ ಈ ಪಾಠ ಕೇಳ್ತಾ ಇದ್ದೇನೆ, ಈ ಈ ಅನ್ನವನ್ನು ಊಟ ಮಾಡ್ತಾ ಇದ್ದೇನೆ, ಈ ತುಳಸಿಯ ಗಿಡದಲ್ಲಿನ ಚಿಗುರನ್ನು ಕಿತ್ತು ದೇವರಿಗಾಗಿ ಹಾಕ್ತಾ ಇದ್ದೇನೆ, ನಾನು ಇದು ಮಾಡ್ತಾ ಇದ್ದೇನೆ. ಅಂದ್ರೆ ಸೆಲ್ಫ್ ಅವೇರ್ನೆಸ್ ಬಗ್ಗೆ ಹೇಳ್ತಾ ಇದ್ದೇನೆ. ನಾನು ಪೆನ್ ಅನ್ನು ಹಿಡ್ಕೊಂಡಿದ್ದೇನೆ ಅಂದ್ರೆ ಪೆನ್ ಅನ್ನು ಹಿಡ್ಕೊಂಡು ಈಗ ಬರೀಲಿಕ್ಕೆ ಹೊರಟಿದ್ದೇನೆ. ಇದು ಪುಸ್ತಕ, ನಾನು ಈ ಪುಸ್ತಕ ನೆಡುಗಡೆಯಲ್ಲಿ ಇಲ್ಲಿಟ್ಟೆ ಅಂದ್ರೆ ಇದು ಮತ್ತೆ ಹೋಗುವಾಗ ವಾಪಸ್ ಬೇಕು ಅಂತ ಇಟ್ಟಿದ್ದೇನೆ. ಇದು ಭಗವಂತನ ಸೇವೆಗಾಗಿ ಈ ಪುಸ್ತಕವನ್ನು ಇಲ್ಲಿ ಇಟ್ಟಿರುವುದು, ಮತ್ತೆ ಬಂದು ಓದ್ಲಿಕ್ಕಿರುತ್ತೆ. ಏನೇ ಆದ್ರೂ ನಾನು ಮತ್ತು ಭಗವಂತ ಎರಡರ ಅಸ್ತಿತ್ವದ ಜೊತೆಗೆ ಮತ್ತು ಸಕಲ ದೇವತೆಗಳು ಇಷ್ಟು ನಿರಂತರ ಅವರ ತಲೆಯಲ್ಲಿ ಗುಯಿಗುಡ್ತಾ ಇರುತ್ತೆ. ಇಂತಹ ಗುಯಿಗುಡುವ ಮಧ್ಯದಲ್ಲಿ ಒಂದು ಕ್ಷಣ ಜಾರಿ ಹೋದಾಗ ಏನೋ ಒಂದು ಅಪರಾಧ ಪ್ರಾರಬ್ಧವಶಾತ್ ಒಂದು ಪ್ರಮಾದ ನಡೆಯುತ್ತೆ. ಆದ್ರೆ ಆ ಪ್ರಾರಬ್ಧ ಅದು ಬಲಾತ್ಕಾರವಾಗಿ ಅವ್ರ ಹತ್ರ ಮಾಡಿಸತ್ತೆ ಹೊರತು ಅವ್ರಿಗೆ ಆಗ್ಲೂ ಎಚ್ಚರ ಇರುತ್ತೆ, ದೇವರೇ ನಾನು ಈ ಕೆಲಸದಲ್ಲಿ ಇಳಿಬೇಕಾದವನಲ್ಲ, ಇದು ಯಾರಿಗೂ ಅನ್ಯಾಯ ಆಗುವಂತ ಕೆಲಸಕ್ಕೆ ನನಗೆ ಆಸಕ್ತಿ ಇಲ್ಲ. ಅವರೇ ಎಲ್ಲರ ಯೋಗವನ್ನ ಜೋಡಿಸುವವರು. ಯಾವತ್ತಾದ್ರೂ ಅವರು ಯೋಗ ಜೋಡಿಸುವ ಕೆಲಸ ಬಿಟ್ಟು ಅವರನ್ನ ಆ, ಗುಣದ ದಾರಿಯಿಂದ ಜಾರಿಸ್ತಾರ? ಅವ್ರು ಜಾರಿ ಬಿದ್ದಾಗ ಅವ್ರ ಜೊತೆಗಿದ್ದವರೆಲ್ಲ ಬೀಳ್ತಾರೆ ಅನ್ನೋದು ಬಿಟ್ರೆ, ಈಗ ಒಬ್ಬ ಬಿದ್ದ ಅಂದ್ರೆ ಅವನ್ ಬಿದ್ದು ಯಾರ ಕಾಲಡಿಗೆಲ್ಲ ಬರ್ತಾನೋ ಅವರೆಲ್ಲರೂ ಬೀಳ್ತಾರೆ. ಹಾಗೆ ಬೀಳ್ತಾರೆ ಹೊರತು ಅವನ್ ಬೀಳಿಸಿ ಇವರನ್ನೆಲ್ಲ ಉದ್ದೇಶಪೂರ್ವಕವಾಗಿ ಇಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರಲ್ಲ. ಗರ್ಗಾಚಾರ್ಯರು ಕೃಷ್ಣನ ವಿರುದ್ಧ ತಪ್ಪು ಮಾಡುವ ಆಲೋಚನೆಯಲ್ಲೇ ಇರಲಿಲ್ಲ. ಆದ್ರೆ ಆ ಕೋಪ ಅವರನ್ನ ಆ ಕ್ಷಣದಲ್ಲಿ ಅರಿವಿನಿಂದ ದೂರ ಮಾಡಿ, ಯಾರ ಕಾರಣದಿಂದ ನೀವೆಲ್ಲರೂ ಕೂಡ ಯಾದವರು ನನಗೆ ಅವಮಾನ ಮಾಡುವ ನೆಪದಲ್ಲಿ ತೀವ್ರವಾಗಿ ನಕ್ಕು ಅಸಹನೆಯನ್ನು ವ್ಯಕ್ತಪಡಿಸಿದ್ರೋ, ನಿಮ್ಮ ವಿಷಯದಲ್ಲೂ ನಾನು ಅಸಹನೆ ವ್ಯಕ್ತಪಡಿಸಿ ನಿಮಗೆಲ್ಲ ಶಕ್ತಿಗೆ ಮೂಲ ಎನಿಸಿದಂತಹ ಶ್ರೀಕೃಷ್ಣನನ್ನೇ ನಾನು ಮುಗಿಸಿಬಿಟ್ರೆ ನಿಮ್ಮ ದೌರ್ಬಲ್ಯ ಎಲ್ಲ ಹೊರಗೆ ಬರುತ್ತೆ. ನೀವು ಎಷ್ಟು ದುಡುಕಿನಿಂದ ವರ್ತಿಸ್ತಾ ಇದ್ರಿ. ಕೆಲವರು ಇದ್ರು ಯಾದವರಲ್ಲಿ ಸ್ವಲ್ಪ ಈ ಪ್ರಧಾನವಾಗಿ ಕೃಷ್ಣನ ಸಂಪರ್ಕದಲ್ಲಿ ಇದ್ದವರು ಬಿಟ್ರೆ ಬಹಳ ಜನ ಮದದಿಂದ ವರ್ತಿಸಿದವರ ಬಗ್ಗೆ ಉಲ್ಲೇಖ ಬರುತ್ತೆ. ದುಷ್ಟ್ರಲ್ಲ, ಆದ್ರೆ ಮದದಿಂದ ಏನಾದ್ರೂ ಮಾಡ್ತಾರೆ ಅಂತ. ಆದ್ರೆ ಮುಂದೆ ಇದು ಹಾಗೆ ಉಳಿಯಲ್ಲ. ಈ ಮದ ಒಂದು ಆ ಯುಗವನ್ನೇ ಬದಲಾಯಿಸಿ ಬಿಡುವಂತಹ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಯೋಚನೆ ಮಾಡಿ ಗಾಂಧಾರಿ ಕೊಟ್ಟ ಶಾಪ, ಋಷಿಗಳು ಕೊಟ್ಟ ಶಾಪ ಎರಡನ್ನೂ ಕೂಡ ನಿಜಗೊಳಿಸುವುದಕ್ಕಾಗಿ ಪ್ರಭಾಸ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದ. ದೇವತೆಗಳೇ ಆಗಿದ್ರು ಕೂಡ ಪರಸ್ಪರ ಹೊಡೆದಾಡಿ ಸತ್ರು. ಪ್ರಾರಬ್ಧ ಅನ್ನೋದು ಅವ್ರು ಇನ್ನಿಲ್ಲಿ ಇರ್ಲಿಕ್ಕಿಲ್ಲ ಅನ್ನೋದಿತ್ತು. ಯಾಕೆ ಅವ್ರು ಹೊಡೆದಾಡಿದ್ರು? ನಾವೇನು ಹೊಡೆದಾಡುದು ಕಮ್ಮಿ? ಅವರು ಕಳ್ಳು ಕುಡಿದು ಹೊಡೆದಾಡ್ತಾರೆ, ನಾವು ಕಳ್ಳು ಕುಡಿದೇನು ಹೊಡೆದಾಡ್ತೀವಿ, ಅಷ್ಟೇ ವ್ಯತ್ಯಾಸ. ಕಳ್ಳು ಕುಡಿದ್ಮೇಲೆ ಇದ್ದೇ ಇದೆಯಲ್ಲ, ಅದು ಮತ್ತೆ ಹೊಡೆದಾಡುದನ್ನು ಪ್ರತ್ಯೇಕ ಹೇಳ್ಬೇಕಾಗಿಲ್ಲ. ಅವರು ಅಂತದ್ದನ್ನೆಲ್ಲ ಕುಡಿದು ಮೈ ಮತ್ತು ಬಂದವರ ಹಂತೆ ನರ್ತಿಸುವಂತಹ ಹುಚ್ಚು ಹಿಡಿತದೆ ಅಂತಂದ್ಮೇಲೆ ನಮ್ಗೇನ್ ತಪ್ಪಿದೆ ಅಂತ ಅದನ್ನ ನಮ್ಮ ಕ್ರಿಯೆ ಜೊತೆಗೆ ಹೊದ್ದು ಮೆದ್ದು ಮಲಗುವ ಹುಚ್ಚು ದರ್ದನ್ನ ಬೆಳೆಸಿಕೊಂಡಿರ್ತಾರೆ. ಆದ್ರೆ ಅಲ್ಲಿಗೆ ಇಲ್ಲಿಗೆ ತುಂಬಾ ವ್ಯತ್ಯಾಸ ಇದೆ. ನಮಗೆ ಅಂತಹ ಯಾವ ಜವಾಬ್ದಾರಿಗಳಿದ್ದು ನಾವು ಮಾಡುದಲ್ಲ, ನಾವು ಮೋಜಿಗಾಗಿ ಮಾಡುದು. ಅವರು ಪ್ರಾರಬ್ಧ ವಶದಿಂದ ಅಂತಹದ್ದನ್ನ ಕೆಲವೊಮ್ಮೆ ಗೊತ್ತಾಗ್ತಾ ಇರುತ್ತೆ ಅವರಿಗೆ, ಆದ್ರೆ ಅದರಿಂದ ಪಾರಾಗಿ ಬರ್ಲಿಕ್ಕೆ ಆಗುದಿಲ್ಲ. ಸರ್ವಥಾ ವರ್ತಮಾನೋಪಿ, ಅವನು ಹೇಗ್ ಬೇಕಾದ್ರೂ ಇರ್ಲಿ, ದೇವರ ಎಚ್ಚರ ರಕ್ಷೆಯಲ್ಲಿ ಇದ್ದಾನೆ ಅಂದ್ಮೇಲೆ ಅವನು ಯೋಗಿಯೇ ಆಗಿರ್ತಾನೆ, ಅವನು ದಾರಿ ತಪ್ಪುವುದಿಲ್ಲ. ಈ ಜ್ಞಾನಿಯ ಸಣ್ಣ ಪುಟ್ಟ ತಪ್ಪುಗಳಿವೆ ಅಲ್ಲ, ಇದೆಲ್ಲ ಬೆಂಕಿಯ ರಾಶಿಗೆ ಸುಟ್ಟು ಹೋಗುತ್ತೆ ಹತ್ತಿ ಬಿದ್ದ ಹಾಗೆ. ದೊಡ್ಡ ಬೆಂಕಿಯ ರಾಶಕ್ಕೆ ಒಂದ್ ಅರ್ಧ ಕೆಜಿ ಹತ್ತಿಯ ರಾಶಿ ಎಷ್ಟು ಹೊತ್ತು ಉರಿಯುತ್ತೆ? ಬೆಟ್ಟದಂತಹ ಹತ್ತಿ ರಾಶಿನೇ ಒಂದ್ ಕಿಡಿ ಬೆಂಕಿ ಬಿದ್ರೆ ಅದು ಸುಟ್ಟು ಭಸ್ಮ ಆಗುತ್ತೆ. ಇನ್ನು ಜ್ಞಾನವೆಂಬಂತಹ ಬೆಂಕಿಯ ರಾಶಿಯಲ್ಲಿ ಒಂದು ಹತ್ತಿಯ ತುಂಡು ಬಿದ್ದಾಗ ರಾಶಿ ಅಂದ್ರೆ ಹತ್ತಿಯ ಗುಂಪು ಗುಚ್ಛ ನಾಶ ಆಗಲ್ಲ ಅಂತ ಹೇಳಬೇಕಾ? ಹಾಗೆ ಆಗುತ್ತೆ.
ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಕೆಲವೊಮ್ಮೆ ಅಪರಾಧಗಳಾದ್ರೂ ಕೂಡ ಅದು ಮೋಕ್ಷಕ್ಕೆ ತಡೆ ಆಗುದಿಲ್ಲ. ಆದ್ರೆ ಕೆಲವೊಮ್ಮೆ ಸ್ವಲ್ಪ ಗಾಢವಾಗಿದ್ರೆ ಮೋಕ್ಷದಲ್ಲಿ ಸಿಗುವ ಆನಂದದಲ್ಲಿ ಸ್ವಲ್ಪ ಹ್ರಾಸ ಆಗುತ್ತೆ, ಸ್ವಲ್ಪ ನ್ಯೂನತೆ ಉಂಟಾಗುತ್ತೆ. ಅದೇ ಯೋಗ್ಯತೆ, ಅದೇ ಆನಂದ. ಈಗ ಒಂದೇ ಆನಂದ ಎಲ್ರಿಗೂ ಒಂದೇ ತರ ಆಗ್ಬೇಕಾಗಿಲ್ಲ. ಗುಲಾಬ್ ಜಾಮೂನು ತುಂಬಾ ರುಚಿಯಾಗಿತ್ತು, ತಿಂತಾ ಇದ್ದ. ತಿನ್ನುವಾಗ ಅವನಿಗೊಂದು ಡೌಟು, ಹಿಂದೆ ಯಾವುದೋ ಒಂದ್ ಸರ್ತಿ ಆ ಜಾಮೂನಿನಲ್ಲಿ ಯಾವುದೋ ಇರುವೆ ಪಾಕದಲ್ಲಿ ಸಿಕ್ಬಿಟ್ಟಿತ್ತು. ಎಲ್ರು ಆನಂದದಿಂದ ಚಪ್ಪರಿಸಿ ಸವಿತಾ ಇದ್ರೆ ಅವನಿಗಿದ್ದ ಅವನು ಅದೇ ಜಾಮೂನ್ ತಿಂತಾ ಇದ್ದಾನೆ. ಆದ್ರೆ ಅವನಿಗೇನೋ ಒಂದು ಡೌಟ್, ಇರುವೆ ಗಿರುವೆ ಇದ್ರೆ ಪಾಕದಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದ್ರೆ ಇಡೀ ತಿಂದಿದ್ದ ಪದಾರ್ಥ ಹೊಟ್ಟೆಯಲ್ಲಿ ಇದ್ದಿದ್ದೆಲ್ಲ ನಾನ್ ವೆಜ್ ಆಗ್ಬಿಡುತ್ತೆ ಅಂತ ಅವನಿಗೊಂದು ಒಳಗಿನಿಂದ ಹುಚ್ಚು ಕವಿದು ಬಿಟ್ಟಿದ್ರೆ ಅವನ ಅದನ್ನು ಸುಖವಾಗಿ ಊಟ ತಿನ್ಲಿಕ್ಕೆ ಆಗಲ್ಲ. ಅದೇ ನಾಲಿಗೆ, ಅದೇ ಮನುಷ್ಯ, ಅದೇ ಜಾಮೂನು, ಬೇಕಾದ್ರೆ 4 ಜಾಮೂನ್ ಜಾಸ್ತಿ ಹಾಕಿದ್ರು ಕೂಡ ಅವನು ಸುಖವಾಗಿ ತಿನ್ನಲ್ಲ. ಅದೇ ವಸ್ತು ಆದ್ರೆ ಅವನಿಗೆ ಸುಖ ಕೊಡಲ್ಲ. ಹಾಗೆ ಲೋಕದಲ್ಲಿ ಸಂಪತ್ತಿದೆ ಅಂದ ಮಾತ್ರಕ್ಕೆ ಅವ್ರ ಹತ್ರ ಸುಖ ಇದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಅವರ ಮನಸ್ಸಿನಲ್ಲಿ ಆ ಸಂಪತ್ತಿನ ಬಗೆಗೆ ನಾನು ನಿಷ್ಠೆಯಿಂದ ದುಡಿದದ್ದು ಅಂತ ಇದ್ದಾಗ ಅವನದನ್ನು ಪೂರ್ಣವಾಗಿ ಶ- ಆನಂದವಾಗಿ ಅನುಭವಿಸ್ತಾನೆ. ಅದೇ ಅದೇ ದುಡ್ಡು ತಲೆ ಒಳಗೆ ಅವನಿಗೆ, ಇಷ್ಟು ಜನರ ತಲೆ ಒಡೆದಿದ್ದ ದುಡ್ಡು, ಇನ್ ಯಾರ್ಯಾರ ಪಾಪ ನನ್ಗೆ ಏನ್ ಅಂಟುತ್ತೋ, ಹೇಗದನ್ನ ನಾನು ಉಪಯೋಗಿಸ್ಲೋ ಅಂತ ಒಳಗಿನಿಂದ ಒಂದು ಪಶ್ಚಾತ್ತಾಪದಿಂದ ಕಾಡಿದ್ರೆ ಅದು ಬೇರೆ ತರ. ಆದ್ರೆ ಇದು ಪಶ್ಚಾತ್ತಾಪ ಯಾರಾದ್ರೂ ನೋಡಿ ಬಿಟ್ರೆ, ನಾನಿಲ್ಲಿ ಬಂದ ತಿಂದದ್ದು ಅರ್ಥ ಆಗಿ ಗೊತ್ತಾಗಿ ಬಿಟ್ರೆ ಮೀಡಿಯಾಕ್ಕೆ, ಆಮೇಲೆ ನಮ್ಮ ಮನೆಯಲ್ಲಿ ಎಲ್ಲರೂ ರಾಡಿ ಮಾಡಿದ್ರೆ ಅಂತ ಅವನ ಸುಖವನ್ನ ಅಲ್ಲಿ ತಿಂತಾ ಇರ್ಬೇಕಾದ್ರೂ ಅವನದ್ರ ಆ ವಸ್ತುವಿನ ಜೊತೆಗಿರುವುದಿಲ್ಲ, ಆ ದುಡ್ಡಿನ ಜೊತೆಗಿರುವುದಿಲ್ಲ, ಆ ಹಾಸಿಗೆ ಜೊತೆಗಿರುವುದಿಲ್ಲ, ಆ ವ್ಯಕ್ತಿಯ ಜೊತೆಗಿರುವುದಿಲ್ಲ ಅವನು ಅನುಭವಿಸುವ ಹೊತ್ತಿಗೆ. ಆದ್ರಿಂದ ದೂರ ಇದ್ದು ನನಗದು ಸಿಗ್ಲಿಲ್ಲ, ನನಗಿದು ಸಿಗ್ಲಿಲ್ಲ, ನನಗದಾಯ್ತು, ನನಗಿದಾಯ್ತು ಅಂದ್ರೆ ಸುಖ ಅನ್ನೋದು ನಿಮ್ಗೆ ಹೊರಗಿನಿಂದ ನೋಡ್ಲಿಕ್ಕೆ ಸಿಗುವಂತದ್ದಲ್ಲ. ಅದು ಒಳಗಿನಿಂದ ಅವನವನ ಮನಸ್ಥಿತಿಯ ಮಟ್ಟದ ಮೇಲೆ ಇರುವುದು. ಒಬ್ಬನಿಗೆ ಪಾಯಸದ ಒಂದು ಸೌಟು ತಿಂದೇ ಸ್ವರ್ಗದಷ್ಟು ಅವನದನ್ನ ಆಸೆ ವ್ಯಕ್ತಪಡಿಸಿ ಖುಷಿ ಪಡ್ಬೋದು. ಇನ್ನೊಬ್ಬ ಬಕೆಟ್ ಗಟ್ಲೆ ಅವನ ಮುಂದೆ ಸುರಿದಿದ್ರು ಅದಕ್ಕೊಂದು ಏಲಕ್ಕಿನೇ ಹಾಕಿಲ್ಲ ನೋಡಿ ಇಷ್ಟೆಲ್ಲ ಮಾಡಿ ಅಂತ ಅದರ ಬಗ್ಗೆ ವೀಕ್ನೆಸ್ ಅನ್ನೇ, ಅದರ ನ್ಯೂನತೆಯನ್ನೇ ಹೇಳ್ಕೊಂಡು ಕೂತು ಅದರ ಸ್ವಾರಸ್ಯವನ್ನು ಅನುಭವಿಸಲು ಅದೇ ಸೌಟನ್ನ ಇನ್ನೂ ಹಾಕಿದ್ದಾನೆ. ಹಾಲು ಕುದ್ದು ಚೆನ್ನಾಗಿ ಪಾಕ ಆಗ್ಬಿಟ್ಟಿದೆ, ಒಳ್ಳೆ ಬೆಂದು ಅದರ ರಸ ಬಾಯಲ್ಲಿ ಹಾಕಿದ ತಕ್ಷಣ ಗಂಟ್ಲಿನ ತನಕ ಅದರ ನೀರು ಇಳಿಯತ್ತೆ. ಅಂತಹ ಪಾಯಸ ಅಂತ ಒಬ್ಬ ಇಷ್ಟಪಟ್ಟು ತಿಂತಾ ಇದ್ರೆ ಅದೇ ಪಾಯಸವನ್ನ ಅವನು ಇದಕ್ಕೆ ಏಲಕ್ಕಿ ಒಂದು ಹಾಕಿದ್ರೆ ಚೆನ್ನಾಗಿರ್ತೈತಿ, ಏನೋ ಮಾಡ್ಬಿಡ್ತಾರಪ್ಪ ಎಲ್ಲ ಮಾಡಿ ಹೀಗ್ ಮಾಡ್ಬಿಡ್ತಾರೆ ಅಂತ ಅದರಲ್ಲೂ ಒಂದು ದೋಷ ಹುಡುಕಿ ಆ ಸುಖವನ್ನು ಅನುಭವಿಸುವುದಿಲ್ಲ. ಇದು ನಮ್ಮ ತಲೆಯಲ್ಲಿ ಏನಿರುತ್ತೆ, ಛೆ ಅವನಿಗೆ ಬಕೆಟ್ ಗಟ್ಲೆ ಪಾಯಸ ಸಿಕ್ಕಿ ಎಷ್ಟು ಖುಷಿಯಾಗಿರ್ತಾನೆ, ಪಾಪ ಇವರಿಗೆಲ್ಲ ಒಂದೇ ಸೌಟ್ ಹಾಕಿದ್ರು ಅಂತ ಇನ್ನೊಬ್ಬ ದೂರದಲ್ಲಿ ಕೂತವನು ಯೋಚನೆ ಮಾಡ್ತಿರ್ತಾನೆ. ವಸ್ತುತಃ ಸುಖ ನೀವು ಹೊರಗಡೆ ನೋಡುವ ಪದಾರ್ಥಗಳಲ್ಲಿ, ವಸ್ತುವಿನ ಪ್ರಮಾಣದಲ್ಲಿ, ಅಥವಾ ಕಾಲದಲ್ಲಿ, ಅಥವಾ ವ್ಯತ್ಯಾಸದ ವಿಶೇಷತೆಗಳಲ್ಲಿ ಕಾಣುವುದಿಲ್ಲ. ಅವನ ಒಳಗಿನ ಮನಸ್ಥಿತಿಯಲ್ಲಿ ಸ್ವೀಕರಿಸುವ ಭಾವದಲ್ಲಿದೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಅದರಿಂದ ನೀವು ಯಾವಾಗ್ಲೂ ಕೊರಗ್ತಾ ಇರ್ತೀವಿ, ಯಾವಾಗ್ಲೂ ಕೊರಗ್ತಾ ಇರ್ತೀವಿ. ದೇವರು ಅವನಿಗೆ ಒಳಗಿನ ಭಾವ ಕಾಣುತ್ತೆ. ಆದ್ರಿಂದ ಅವನು ಒಳಗಿನಿಂದ ಹೇಗೆ ನನ್ನ ಬಗ್ಗೆ ಮರ್ತು ಈ ತಪ್ಪು ಮಾಡ್ತಿದ್ದಾನೋ, ಅಥವಾ ಸ್ವಾರ್ಥದಿಂದ ಮಾಡ್ತಿದ್ದಾನೋ, ಅಥವಾ ಅವನ ಪ್ರಮಾದವಶಾತ್ ಅವನಿಗೆ ಅದ್ರ ಬಗ್ಗೆ ಎಚ್ಚರ ಇಲ್ಲದೆ ಮಾಡ್ತಿದ್ದಾನೋ, ಅಥವಾ ಪ್ರಮಾದವಶಾತ್ ಎಚ್ಚರ ಇದ್ರೂ ಮಾಡ್ಲೇಬೇಕಾಗುತ್ತಲ್ಲ, ಇದನ್ನು ತಪ್ಪಿಸಿಕೊಳ್ಳಿಕ್ ಆಗ್ತಾ ಇಲ್ಲ ದೇವರೇ ನನ್ನನ್ನು ತಪ್ಪಿಸು ಅಂತ ಪಶ್ಚಾತ್ತಾಪದಿಂದ ಮಾಡ್ತಾ ಇದ್ರು, ಅದರ ಮೇಲೆ ಮಾಡ್ತಾ ಇರುವ ಕೆಲಸ 4 ಜನರದ್ದು ಒಂದೇ ಆದ್ರೂ ಅದರ ಫಲಗಳು ಬೇರೆ 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 ಆಗ್ತಾ ಹೋಗುತ್ತೆ. ಯಾರಿಲ್ಲ ಅಂತ ಒಬ್ಬ ಮಾಡ್ತಿರ್ತಾನೆ, ಆದ್ರೆ ಮಾಡಿ ಕೊಡದೇ ಇದ್ರೆ ಇನ್ನೇನು ಆಗತ್ತೆ ಅಂತ ಭಯದಿಂದ ಮಾಡ್ತಿರ್ತಾನೆ. ಮಾಡ್ಬಿಡೋಣ, ಇದು ಒಂದು ಕೆಲಸ, ಅದರ ಹಾಗೆ ಎಷ್ಟೋ ಜನ ಲೋಕದಲ್ಲಿ ಮಾಡ್ತಾರೆ, ನಾನ್ ಮಾಡಿದ್ರೇನ್ ತಪ್ಪು ಅಂತ ಮಾಡ್ತಾ ಇರೋನೊಬ್ಬ.
ಎಲ್ರೂ ಅವರವರ ಭಾವದಲ್ಲಿ ಏನೋ ಒಂದು ಅವರ ಸಮರ್ಥನೆಯೋ ಅಸಮ ಅಸ ಅದು ಏನು ಏನು ಅಸಹನೆಯೋ ಅಥವಾ ಅನಿವಾರ್ಯವೋ ಏನೋ ಒಂದಿರುತ್ತಲ್ಲ, ಆ ಅನಿವಾರ್ಯತೆ, ಅಸಹನೆ ಇತ್ಯಾದಿ ಗುಣಗಳ ಬೇರೆ ಬೇರೆ ಪರ್ಮಿಟೇಷನ್ ಕಾಂಬಿನೇಷನ್ ನಿಂದ ಫಲದಲ್ಲಿಯೂ ಕೂಡ ಅಷ್ಟು ವ್ಯತ್ಯಾಸಗಳನ್ನು ನಾನು ಅನುಭವಿಸಲೇಬೇಕಾಗುತ್ತೆ. ಆದ್ರೆ ಬುದ್ಧಿ ಭಗವಂತನಲ್ಲಿ ಸಯೋಗಿ ಮೈ ವರ್ತತೆ. ಸರ್ವಭೂತ ಸ್ಥಿತನಾದ ಎಲ್ಲ ದೇವ ಜೀವರಲ್ಲಿ ಅಂತರ್ಯಾಮಿಯಾದ ಮಾಂ ನನ್ನನ್ನು ಏಕ ಏಕತ್ವಂ ಒಂದೇ ರೀತಿಯ ಲಕ್ಷಣಗಳಿಂದ ಕೂಡಿದ ವ್ಯಕ್ತಿಯಾಗಿ ಅಥವಾ ಎಲ್ಲಕ್ಕೂ ಕಾರಣನಾಗಿ ಎಲ್ಲದಕ್ಕೂ ಪ್ರಧಾನನಾಗಿ ನಾನೊಬ್ಬನೇ ಇರುವುದು ಆಸ್ಥಿತಃ ಎಂದು ನಿಶ್ಚಯ ಮಾಡಿಕೊಳ್ಳುತ್ತಾ ನಂಬಿ ಭಜತಿ ಸೇವಿಸುತ್ತಾನೋ ಅವನು ಅಪರೋಕ್ಷ ಜ್ಞಾನಿಯು. ಸರ್ವಥಾ ಹೇಗೆ ಬೇಕಾದರೂ ಹಾಗೆ ವರ್ತಮಾನೋಪಿ ಇರುವುದಾದರೂ ಕೂಡ ಮೈ ನನ್ನಲ್ಲೇ ನನ್ನ ಕಾಪಿನಡಿಯಲ್ಲೇ ವರ್ತತೆ ಇರುತ್ತಾನೆ ಅಂತ ಒಟ್ಟು ಇಷ್ಟು ಆ ಭಾವ ಬಂತು. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಮೈ ವರ್ತತೆ ಸಯೋಗಿ ಪರಮೋ ಮತಃ. ಆತ್ಮೌಪಮ್ಯೇನ ಸರ್ವತ್ರ, ತನ್ನಂತೆ ಎಲ್ಲೆಡೆಯೂ ಎಲ್ಲವನ್ನೂ ಸಮಾನವಾಗಿ ಕಾಣುವವನು. ಈಗ ಎರಡು ಬೇರೆ ಇಲ್ಲದಿದ್ರೆ ಉಪಮಾನ ಎಲ್ಲಿಂದ ಬರುತ್ತೆ? ಆತ್ಮ ಉಪಮಾ, ಆತ್ಮೋಪಮಾ, ಆತ್ಮ ಏವ ಉಪಮಾ ಆತ್ಮೋಪಮಾ. ಆತ್ಮೌಪಮ್ಯೇನ, ಆತ್ಮೌಪಮ್ಯೇನ ಅಂದ್ರೆ ತನ್ನಂತೆ ಎಲ್ಲೆಡೆ ಕೂಡ ತನ್ನಲ್ಲಿ ಹೇಗಿದ್ದಾನೋ ಭಗವಂತ ಹಾಗೆ ಎಲ್ಲರಲ್ಲೂ ಸಮಾನವಾಗಿ. ಸಾಮ್ಯ ಅಂತಂದ್ರೆ ದೇವರೆಲ್ಲಾ ಕಡೆ ಒಂದೇ ತರ ಇದ್ದಾನೆ ಅಂತ ಕಾಣುವವನು. ಹೇ ಅರ್ಜುನ, ಸುಖ ಆಗಲಿ ಸುಖಂ ವಾ ಇದಿವಾ ದುಃಖಂ ಸ್ವಯೋಗಿ ಪರಮೋ ಮತಃ. ಅವನು ಯೋಗಿಯೇ ಆಗಿರ್ತಾನೆ. ಆಚಾರ್ಯರ ಮಾತು ಕೂಡ ಒಂದೇ ಒಂದೇ, ಅಲ್ಲೊಂದು ಇಲ್ಲೊಂದು ಅಂತಿದೆ. ಭಾಷ್ಯದಲ್ಲೊಂದು, ತಾತ್ಪರ್ಯದಲ್ಲಿ ಒಂದು, ಎರಡು ಕಡೆ ಅತ್ಯಂತ ಸರಳವಾಗಿದೆ. ಸಮಾನತೆಯನ್ನ ಇನ್ನೊಂದು ರೀತಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಸಮಾನತೆ ಅಂತಂದ್ರೆ ಸುಖವಾಗಲಿ ದುಃಖವಾಗಲಿ ಎಲ್ಲರಿಗೂ ಸುಖ ಆಗುತ್ತೆ, ಎಲ್ಲರಿಗೂ ದುಃಖ ಆಗುತ್ತೆ. ಅವ್ರಿಗೆ ಮಾತ್ರ ದುಃಖ ಆಗಲ್ಲ, ನನಗ್ ಮಾತ್ರ ದುಃಖ ಆಗುತ್ತೆ. ಅವ್ರಿಗೆ ಮಾತ್ರ ಸುಖ ಆಗುತ್ತೆ, ನನಗ್ ಮಾತ್ರ ದುಃಖ ಆಗಲ್ಲ ಅಂತ ಹೀಗೆ ಯಾರು ಭಾವಿಸ್ತಾನೋ ಅವನಿಗೆ ಯಾವತ್ತೂ ಕೂಡ ಸುಖ ಇಲ್ಲ. ಆತ್ಮೋಪಮ್ಯನ ಸರ್ವತ್ರ, ನನಗೆ ದುಃಖ ಆಗಿದೆ ಅಂದ್ರೆ ಅವರಿಗೂ ದುಃಖ ಆಗ್ಲಿಕ್ಕೆ ಅವಕಾಶ ಇದೆ. ನನಗೆ ಈ ವಿಷಯದಲ್ಲಿ ಸುಖ ಆಗಿರ್ಬೋದಾದ್ರೆ, ಅಂದ್ರೆ ಆಗಿರ್ಬೇಕು ಅಂತಲ್ಲ, ದುಃಖ ಆಗಿರ್ಬೇಕು ಸುಖ ಆಗಿರ್ಬೇಕು ಅಂತಲ್ಲ, ಆಗಿರಬಹುದು. ನಾವು ಋಣಾತ್ಮಕವಾಗಿ ಚಿಂತಿಸಬಾರದು ಅನ್ನೋ ದೃಷ್ಟಿಯಿಂದ. ಆದ್ರಿಂದ ಅಲ್ಲಿ ಹಾಗಾದ್ರೆ ಏನು ಸಾಮ್ಯ? ಎಲ್ಲಾ ಪರಮಾತ್ಮನನ್ನ ಪ್ರೀತಿಸುವವರಲ್ಲೂ ತನ್ನನ್ನ ಹೇಗೆ ಪ್ರೀತಿಸ್ತೇನೋ ಹಾಗೆ ಅವರನ್ನೂ ಕೂಡ ನಾನು ಪ್ರೀತಿಸಬೇಕು. ನನ್ನನ್ನ ನಾನು ಹೇಗೆ ಗೌರವಿಸ್ತೇನೋ ಹಾಗೆ ಎಲ್ಲವನ್ನು ನಾನು ಗೌರವಿಸಬೇಕು. ನನಗೆ ಯಾರಾದ್ರೂ ಎರಡು ಹೊಡೆದ್ರೆ ನೋವಾಗುತ್ತೆ ಅಂದ್ರೆ ಅವರಿಗೆ ನಾನು ಹೊಡಿತಿಲ್ಲಪ್ಪ, ಅಯ್ಯೋ ಹೇಳಿದನ್ನು ಎರಡು ಹೊಡೆದ್ ಬಿಡಿ, ಮೆಲ್ಲ ಹೊಡೀರಿ ಅಂತ ಹೇಳಿದ್ದೇನೆ. ಅವ್ರು ಸಿಕ್ಕಿದ ಚಾನ್ಸ್ ಅಂತ ಎರಡು ಬಾರಿಸ್ತಾರೆ. ಆಮೇಲೆ ನಾನ್ ಮೆಲ್ಲ ಹೊಡೀರಿ ಅಂತ ಹೇಳಿದ್ದೇನೆ. ಹೊಡೀರಿ ಅಂತ ಹೇಳಿದ್ದೆ ತಪ್ಪು, ಅದ್ರಲ್ಲಿ ಮೆಲ್ಲ ಏನು ಜೋರಿ ನೋವು ಅಲ್ವಾ? ಮೆಲ್ಲ ಹೊಡೀರಿ ಅಂದ್ರೆ ಹೊಡಿತಾರೆ ಅವರು. ಚೆನ್ನಾಗಿ ಹೊಡೆದಿದ್ದಾರೆ. ನನಗೆ ಆ ಪೆಟ್ಟು ಬಿದ್ರೆ ನೋವಾಗುತ್ತೆ ಅಂದ್ರೆ ಆ ಪೆಟ್ಟನ್ನು ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಬಯಸಬಾರ್ದು. ನನಗೊಬ್ಬ ಒಂದು ಮಾತು ಹೇಳಿ ಹರ್ಟ್ ಮಾಡ್ತಾನೆ ಅಂದ್ರೆ ನಾನು ಇನ್ನೊಬ್ನಿಗೆ ಅದೇ ಮಾತು ಹೇಳಿ ಹರ್ಟ್ ಮಾಡಬಾರ್ದು.
ನನ್ನ ವಸ್ತು ಯಾರಾದ್ರೂ ಕದ್ದು ನನಗೆ ಆ ವಸ್ತು ಇಲ್ಲದೆ ಇದ್ದಾಗ ಹೇಗೆ ಬೇಜಾರಾಗುತ್ತೆ, ಹಾಗೆ ಅವನಿಗೂ ಆ ವಸ್ತು ಕಳೆದು ಹೋದ್ರೆ ತುಂಬಾ ಬೇಜಾರಾಗುತ್ತೆ. ನನಗೆ ದುಃಖ ಆಗಿದೆ ಅಲ್ಲ, ಅವನಿಗೂ ಹಾಗೆ ದುಃಖ ಆಗ್ಲಿ ಅಂತ ಹೀಗೆ ಭಾವಿಸಿ ಒಬ್ಬ ನೋಡ್ತಾನೆ ಅಂತಂದ್ರೆ ಅವನಿಗೆ ಸುಖ ಯಾವತ್ತೂ ಹತ್ರ ಸುಳಿಯಲ್ಲ. ತನ್ನಂತೆಯೇ ಅದರಲ್ಲಿ ಪ್ರಧಾನವಾಗಿ ಅವ್ರು ಹೇಳುದು ಭಗವದ್ಭಕ್ತರಲ್ಲಿ ಈ ರೀತಿ ನಡ್ಕೋಬೇಕು ಅಂತ. ಶಿಕ್ಷೆ ಕೊಡುವಾಗ ಯಾವನು ದುಷ್ಟನಿಗೆ ಅಯ್ಯೋ ನನಗೆ ಸೂಜಿ ಚುಚ್ಚಿದ್ರೆ ಅವನಿಗೂ ಸೂಜಿ ಚುಚ್ಚಂಗಾಗುತ್ತೆ, ಚುಚ್ಚಬೇಡಿ ಅಂತ ಹೇಳಿದ್ರೆ ಅವ್ನು ಸತ್ಯ ಹೇಳಲ್ಲ ಏನಾಗಿದೆ ಅಂತ. ಕಳ್ಳ ಮಹಾ ಸುಳ್ಳ, ಅವನನ್ನು ಚಿಕಿತ್ಸೆ ಕೊಟ್ಟೆ ಸರಿ ಮಾಡ್ಬೇಕು. ಹೇಳದೇ ಇದ್ರೆ ದೊಡ್ಡ ಸಂಪತ್ತು ನಷ್ಟ ಆಗುತ್ತೆ. ರಾಜರ ಅಥವಾ ಯಾವುದೋ ಒಂದು ಯಜಮಾನನ ಮರ್ಯಾದೆ ಹೋಗುತ್ತೆ. ಆಗ ಅನಿವಾರ್ಯವಾಗಿ ಅವನನ್ನ ಶಿಕ್ಷೆಗೆ ಒಳಪಡಿಸ್ಬೇಕಾಗುತ್ತೆ. ಅಲ್ಲಿ ಈ ನಿಯಮ ಬರುವುದಿಲ್ಲ. ಯಾರು ಆ ವಿಶೇಷವಾಗಿ ಪರಮಾತ್ಮನಲ್ಲಿ ಭಕ್ತಿ ಉಳ್ಳವರು, ಪ್ರಾಕೃತಿಕ ಸತ್ಯವನ್ನು ಒಪ್ಪಿಕೊಂಡವರು, ಲೋಕಾತೀತನಾದ ಭಗವಂತನಲ್ಲಿ ನಿಷ್ಠೆ ಉಳ್ಳವರು, ನ್ಯಾಯ ಧರ್ಮ ಅಂತ ಪ್ರಾಮಾಣಿಕವಾಗಿ ಅಕಸ್ಮಾತ್ ನಾಸ್ತಿಕನಾದ್ರೂ ಕೂಡ ಆರಂಭದಲ್ಲಿ ಅವನ ಜೀವನ ತುಂಬಾ ಸಜ್ಜನ. ನೀವು ಅವನನ್ನು ಹೇಳಿದ್ರೆ ನಂಬುದೇ ಇಲ್ಲ ಅವನು ನಾಸ್ತಿಕ ಅಂತ, ಅಷ್ಟು ಶ್ರದ್ಧೆಯಿಂದ ಬದುಕ್ತಿರ್ತಾನೆ. ಎಲ್ಲೋ ಒಂದು ಪೂರ್ವ ಜನ್ಮದ ದುಷ್ಕೃತ ಏನೋ ಒಂದಿರುತ್ತೆ, ಅದು ಈಗ ಅವನಿಗೆ ಉಪಾಸನೆಗೆ ಬೇಕಿರುವ ಆತ್ಮಿಕ ಬಲ ಸಿಗದೆ ಆದ್ರೆ ಅತ್ಯಂತ ಪ್ರಾಮಾಣಿಕವಾಗಿ ಬದುಕ್ತಾ ಇರ್ತಾನೆ. ಇಂಥ ವ್ಯಕ್ತಿ ಇದ್ದಾಗ ನೈಜ ದೃಷ್ಟಿಯಿಂದ ಲೋಕಕ್ಕೆ ಹಿತವನ್ನು ಬಯಸುವಂತಹ ಮಂದಿಗೆ ನಾವು ಯಾವತ್ತು ನಮ್ಮಂತೆ ಅವರು ಅಂತ ಪ್ರೀತಿಸಬೇಕು ಹೊರತು ನಮ್ಮ ದುಃಖ ಅವರಿಗೂ ಅದು ದುಃಖದ ಮೂಲವಾದಾಗ ನಮಗೆ ಏನೋ ಒಂದು ಸಮಾಧಾನ ಆಗುತ್ತೆ ಅನ್ನುವ ಬರುತ್ತೆ. ಹಾಗೆ ಮನುಷ್ಯನ ಮನಸ್ಸು ಮೇಲೆ ಅಂತಹ ಒಂದು ರಿವೆಂಜ್ ಅಂತ ಅನ್ನೋದು ಅದೇ ಅಲ್ವಾ, ಒಂಥರ ಸೇಡುನೋ ಅಥವಾ ಅವರಿಗೂ ಅದು ಅನುಭವ ಆಗ್ಬೇಕು ಅನ್ನುವ ಬಯಕೆ ಏನಿದೆ, ಇದು ನಮ್ಮಂತೆ ಭಗವಂತನನ್ನ ಪ್ರೀತಿಸೋರಲ್ಲಿ ತಪ್ಪು. ಬೇರೆ ಕಡೆ ಬರಬಹುದು, ಅದು ಕೆಲವೊಮ್ಮೆ ನಿಯಮಾವಳಿಯ ಪ್ರಕಾರವೇ ಮಾಡ್ಲೂ ಬೇಕಾಗಬಹುದು. ಯಾಕಂದ್ರೆ ಅದಕ್ಕಿಂತ ಬೆಸ್ಟ್ ಅನ್ನು ಹೊರಗೆ ತೆಗಿಬೇಕಾದಾಗ ಕೆಲವು ಸರ್ತಿ ಟೆಸ್ಟ್ ಮಾಡಬೇಕಾಗುತ್ತೆ, ಅದು ವೇಸ್ಟ್ ಆಗುದಿಲ್ಲ. ಇದು ಶಾಸ್ತ್ರದ ಒಂದು ಸಹಜ ಪ್ರಕ್ರಿಯೆ ಅಂತ ಆಚಾರ್ಯರು ನಿರೂಪಣೆ ಮಾಡಿದ್ರು. ಆತ್ಮೌಪಮ್ಯ ಅಂತ ಅನ್ನುವ ದೃಷ್ಟಿಯಿಂದ ಈ ಮಾತು ಇಷ್ಟು ಸ್ಪಷ್ಟವಾಗಿ ಬಂತು. ನನ್ನಂತೆಯೇ ಬೇರೆಯವರನ್ನೂ ಕಲ್ಪಿಸಿ. ಆತ್ಮ ಅಂದ್ರೆ ಭಗವದ್ಭಕ್ತ ಅಂತ, ಆತ್ಮೌಪಮ್ಯನ ಅಂದ್ರೆ ತಾನು ಹೇಗೆ ಆ ರೀತಿಯಾದ ಎಡವು ಮಾತುಗಳಿಂದ ತೊಡಕನ್ನು ಅನುಭವಿಸ್ತೇನೋ ಹಾಗೆ ಬೇರೆಯವರಿಗೆ ಆ ತರದ, ಅದು ಸುಖಂವಾ ಇದಿವಾ ದುಃಖಂ, ದುಃಖದ ಸ್ಥಿತಿ ಇರ್ಲಿ ಸುಖದ ಸ್ಥಿತಿ ಇರ್ಲಿ, ನಾವು ನಮ್ಗೆ ನೋವಾಗುತ್ತೆ ಅಂದ್ರೆ ಬೇರೆಯವ್ರಿಗೆ ನೋವಾಡ್ಲಿಕ್ಕೆ ಬಿಡಬಾರ್ದು. ಸಮದರ್ಶನ ಅಂತ ಬಂತು, ಅದರಲ್ಲೂ ಸರ್ವತ್ರ ಸಮದರ್ಶನ ಅಂತ ಬಂದಿತ್ತು. ಕಳ್ಳನಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಬೇಕು ಅಂದಾಗ ಅಲ್ಲೂ ಈ ಮಾತು ಅಪ್ಲೈ ಆಗುತ್ತಾ? ಇಲ್ಲ. ಯಾಕಂದ್ರೆ ಮೈತ್ರಿ, ಕರುಣ, ಮುದಿತ ಮತ್ತು ಮುದಿತತ, ಉಪೇಕ್ಷಾ ಅಂತ 4 ಮನಸ್ಸಿನ ಬೇರೆ ಬೇರೆ ಸ್ತರಗಳು. ನಮ್ಮಕ್ಕಿಂತ ನಮ್ಮ ಸಮಾನ ಮನಸ್ಕರಲ್ಲ ಆದ್ರೆ ಮೈತ್ರಿ, ಒಳ್ಳೆಯವರನ್ನ ತುಂಬಾ ಪ್ರೀತಿಸು, ತುಂಬಾ ಆತ್ಮೀಯವಾಗಿ ಕಾಣು. ನಮಕ್ಕಿಂತ ಚಿಕ್ಕವರಾದರೆ ಅವರಲ್ಲಿ ಕರುಣೆ ತೋರಿಸು. ನಮಕ್ಕಿಂತ ತುಂಬಾ ಉತ್ತಮರಾದರೆ ಅವರ ಗೆಲುವಿನಲ್ಲಿ ಮುದಿತತ, ಸಂತೋಷ ಪಡು. ಅವ್ರು ಯಾವತ್ತು ನಮಗೆ ಆ ಸ್ಪರ್ಧಿಗಳೇ ಅಲ್ಲ. ದೊಡ್ಡವರ ಜೊತೆಗೆ ನಾವು ಯಾವತ್ತೂ ನನಗೂ ಅವ್ರ ತರನೇ ಮಾತಾಡಬೇಕು, ಅವರಷ್ಟೇ ಸ್ಟೇಜ್ ಅಲ್ಲಿ ಜನ ಇರಬೇಕು, ಅವರಷ್ಟೇ ಪ್ರೈಸ್ ಸಿಗ್ಬೇಕು, ಅವರ ಹಾಗೆ ಬರಿಬೇಕು, ಅವರಂತೆ ನನ್ನನ್ನು ಎಲ್ಲರೂ ಎಲ್ಲಾ ಕಾಲದಲ್ಲೂ ಎಲ್ಲಾ ಜಾಗದಲ್ಲೂ ರೆಕಗ್ನೈಸ್ ಮಾಡಿ ಅಷ್ಟೇ ದುಡ್ಡು ನನಗೂ ಕೊಡಬೇಕು ಅಂತ ಈ ರೀತಿ ಒಂದು ವಿಷಯದಲ್ಲಿ
ಇನ್ನೊಬ್ಬರ ಏಳಿಗೆಯನ್ನು ಸಹಿಸದೆ ಅದು ನನಗೂ ಬೇಕು ಅಂತ ಬಯಸುವುದು ಒಂದು ದೋಷ. ಅದು ಹೋಗ್ಬೇಕು ಅಂದ್ರೆ ನಮಗೆ ಸಿಕ್ಕಿದ್ರಲ್ಲಿ ಮುದಿತತ, ಅವರಿಗೆ ಹೆಸರು ಜಾಸ್ತಿ ಬಂತು, ಅದವರ ಭಾಗದೆ. ನಮ್ಗೆ ಹೆಸರು ಎಲ್ಲಿಯೂ ಏನು ಅದರ ಎಚ್ಚರವೇ ಬರಲ್ಲ. ಆದ್ರೆ ಬೇರೆಯವ್ರು ಹೋಲಿಸುವಾಗ ಕೆಲವೊಂದ್ ಸರ್ತಿ ಹಾಕ್ಬೇಕು ಅಂತ ಅನ್ಸುತ್ತೆ. ಅದರದ್ದು ತೃಪ್ತಿಗೆ ಕಾರಣ ಆಗುದಿಲ್ಲ ಅಂದ್ರೆ ಅಂತಹ ಹೆಗ್ಗಳಿಕೆಯಿಂದ, ಹೊಗಳಿಕೆಯಿಂದ, ಪ್ರವೇಶದಿಂದ, ನೋವಿನಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಳಿ. ಸರಿ, ಇಷ್ಟು ಆ ಈಗದ ಚಿಂತನೆಯನ್ನ ಮಾಡೋಣ. ಇನ್ನೇನಿದೆ ಅಂದ್ರೆ 2 ಲೈನ್ ಮುಗಿಸ್ಬಿಡೋಣ. ಆ ನನಗೆ ಸಯೋಗಿ ಪರಮೋಮತಃ ಅಂತ ಈ ಸಾಲಿನಲ್ಲಿ ಕೊನೆಗೆ ಹೇಳಿದ್ದು. ಉಪೇಕ್ಷಾ ಅನ್ನೋದು ಯಾರು ಎಷ್ಟು ಹೇಳಿದ್ರು ಕೇಳಲ್ಲ, ಅವರಿಗೆ ಅದರ ಬಗ್ಗೆ ಪ್ರಜ್ಞೆ ಇಲ್ಲ, ಅವರಿಗೆ ಅದರ ಬಗ್ಗೆ ಆಸಕ್ತಿಯೇ ಇಲ್ಲ, ಅಂತಹ ವ್ಯಕ್ತಿಗಳ ಬಗ್ಗೆ ಉಪೇಕ್ಷೆ ಬಿಟ್ಬಿಡಿ ಅವರನ್ನ. ಯಾಕೆ ಅವರಿಗೂ ನೀವು ನಿಮ್ ತರನೇ ಅವ್ರು ಯೋಚನೆ ಮಾಡ್ಬೇಕು, ನಿಮ್ ತರನೇ ಅವರು ಏನೋ ಒಳ್ಳೆ ಕೆಲಸದಲ್ಲಿ ಎಲ್ಲಾ ಕಡೆಗೂ ಎಲ್ಲಾ ಕಾಲದಲ್ಲೂ ಎಲ್ಲರಲ್ಲೂ ತೊಡಗ್ಬೇಕು? ಬೇಡ, ಅದವರ ಅನಪೇಕ್ಷಿತ ವಿಷಯ ಆದಾಗ ಉಪೇಕ್ಷೆ ಮಾಡಿ ಬಿಟ್ಬಿಡಿ ಅದನ್ನ ಅದ್ರ ಪಾಡಿಗೆ. ಎಲ್ರೂ ಒಂದೇ ತರ ಇರ್ತಾರ? 100 ಜನ ಕ್ಲಾಸಲ್ಲಿ 100 ಜನರಿಗೂ ನಾನು ಪಾಠ ಮಾಡಿದ್ದು ಒಂದೇ ತರ, ಅದರಿಂದಾಗಿ 100 ಜನ ಅದೇ ಮಾರ್ಕ್ಸ್ ತಗೊಳ್ಬೇಕು ಅಂತ ನೀವು ನಿರೀಕ್ಷೆ ಮಾಡೋದೇ ತಪ್ಪು. ಅವ್ರವ್ರಿಗೆ ಅವ್ರವ್ರ ಮಿತಿ ಇರುತ್ತೆ. ಹಾಗಾಗಿ ಗೀತೆಯ ಒಟ್ಟು ಭಾವ ಏನು ಅಂದ್ರೆ, ಸಜ್ಜನರನ್ನ ಇಷ್ಟಪಡು, ಅವರಿಗೆ ದುಃಖ ಬಂದಾಗ ನೀನು ಕರಗು, ಸುಖ ಬಂದಾಗ ನೀನು ಖುಷಿ ಪಡು. ಆ ದುರ್ಜನರನ್ನ ಸ್ವಲ್ಪ ದೂರ ಇಟ್ಟು ಬಿಡು. ಯೋಗಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮೈತ್ರಿ, ಕರುಣ, ಮುದಿತತ, ಉಪೇಕ್ಷಾ, ಇದನ್ನು ಸ್ವಲ್ಪ ಒಂದೊಂದು ಕಾಲಕ್ಕೆ ಹೇಗೆ ಇದೇ ಸಮದರ್ಶನ. ಎಲ್ಲರಲ್ಲಿ ಯಾರಲ್ಲಿ ಮೈತ್ರಿ ಮಾಡಬೇಕು ಅವರಲ್ಲಿ ಮೈತ್ರಿ, ಯಾರಲ್ಲಿ ಕರುಣೆ ತೋರ್ಬೇಕು ಅವ್ರಲ್ಲಿ ಕರುಣೆ, ಯಾರಲ್ಲಿ ದೊಡ್ಡವರಲ್ಲಿ ತೃಪ್ತಿ ಕಾಣಬೇಕು ತೃಪ್ತಿ, ಮುದಿತತ, ಉಪೇಕ್ಷಕನೇ ಬಿಟ್ಬಿಡು. ಹೋಗ್ಲಿ ಬಿಡು ಈ ಹೋಗ್ಲಿ ಬಿಡು ಅನ್ನೋದಲ್ಲ ಕೆಲವೊಂದ್ಸರ್ತಿ ತುಂಬಾ ಒಳ್ಳೇದು. ಆದ್ರೆ ಅದಕ್ಕೆ ಕಾರಣ ಇಲ್ಲದೆ ಏನು ಅದರ ಹಿಂದೆ ಮುಂದೆ ಗೊತ್ತಿಲ್ಲದೆ ಬಿಟ್ರೆ ಅದು ಕೆಲವೊಂದ್ಸರ್ತಿ ವಾಪಸ್ ಬಂದು ಬಿಟ್ಬಿಡ್ತೇನೆ ಅಂತ ಹೇಳಿ ನಮ್ಮನ್ನೇ ಬಿಟ್ಟು ಹೋಗುತ್ತೆ. ಆದ್ರಿಂದಾಗಿ ತನ್ನಂತೆಯೇ ಕಾಣಬೇಕು. ಕೌರವರನ್ನು ಪ್ರೀತಿಸು ಅಂತ ಹೇಳಲಿಲ್ಲ ಕೃಷ್ಣ. ಸಮದೃಷ್ಟಿ ಹೇಗಿತ್ತು ಕೃಷ್ಣನದ್ದು? ಕೌರವರಿಗೆ ಹೊಡೆದಾಕು ಅಂದ. ಇದೇ ಮಾತು ಹೇಳಿದ್ದು. ಒಂದೇ ಜಾಗದಲ್ಲಿ ಕೌರವರನ್ನು ಹೊಡೆದಾಕು ಹೇಳಿದ. ಆದ್ರೆ ಆತ್ಮೌಪಮ್ಯೇನ, ನ್ಯಾಯಯುತವಾಗಿ ಬದುಕುವವರ ವಿಷಯದಲ್ಲಿ, ದೈವ ಪ್ರಜ್ಞಾಪೂರ್ವಕವಾದ ಜೀವನ ನಡೆಸುವವರಲ್ಲಿ ನಿನ್ನ ಅವ್ರು, ಯಾಕಂದ್ರೆ ಕೆಲವರಿಗೆ ಏನಂದ್ರೆ ತುಂಬಾ ತನ್ನಕ್ಕಿಂತ ಹೆಚ್ಚು ಶಕ್ತಿವಂತರ ಮೇಲೆ ವಾಪಸ್ ಬೈದು ಜೀರ್ಣಿಸ್ಕೊಳ್ಲಿಕ್ಕೆ ಆಗಲ್ಲ, ಅವ್ರು ವಾಪಸ್ ಕೆನ್ನೆ ಕೊಡ್ದು ಹೋಗ್ತಾರೆ. ಆಗ ಯಾರು ಕೇಳಿ ಸುಮ್ನಿರ್ತಾರೋ ಅವ್ರ ಮೇಲೆ ನಾನು ಜಾಸ್ತಿ ರೇಗಾಡುದು. ಇದು ಸಾಮಾನ್ಯ ಲೋಕದಲ್ಲಿ ಮನುಷ್ಯನ ಸಹಜ ಸ್ವಭಾವ. ಯಾರು ವಾಪಸ್ ಬೈತಾರೋ ಅವ್ರಿಗೆ ಯಾರು ಬೈಲಿಕ್ಕೆ ಹೋಗಲ್ಲ. ಯಾರು ಬೈಯೋದು ಸುಮ್ನೆ ಕೇಳಿಸ್ಕೊತಾನೆ ಅಥವಾ ಚೂರು ಕಿರಿಕಿರಿ ಮಾಡ್ಕೊಳ್ತಾನೆ ಅಂದ್ರೆ ಅವನಿಗೆ ಮತ್ತು ಮತ್ತು ಜಾಸ್ತಿ ಜಾಸ್ತಿ ಬೇಕು. ಎಲ್ಲಿಯಾದ್ರೂ ನಮ್ದು ಒಂದಿಷ್ಟು ತಲೆಯಲ್ಲಿದ್ದ ಕೊಳೆಯನ್ನ ಡಸ್ಟ್ ಬಿನ್ನಿಗೆ ಹಾಕ್ಬೇಕು. ಇದೇ ಡಸ್ಟ್ ಬಿನ್, ಈ ಡಸ್ಟ್ ಬಿನ್ ಇನ್ನೊಂದು ಡಸ್ಟ್ ಬಿನ್ಗೆ ಎಲ್ಲಿಗಾದ್ರೂ ಹಾಕ್ಬೇಕು. ಅದಕ್ಕೆ ಜಾಗ ಹುಡುಕ್ತಾ ಇರ್ತೇವೆ. ಎಲ್ಲಿ ಚೂರು ಎಲ್ಲಿ ತುಂಬೋಗಿರುತ್ತೋ ಅಲ್ಲಿಗೆ ಕಸ ಹಾಕಲ್ಲ. ಹಾಕಿದ್ರೆ ಅದು ಉಕ್ಕಿ ಹರಿಯತ್ತೆ ಅಂತ ಬೈತಾರೆ ಅಂತ ನೋಡ್ತಾ ಇರ್ತಾರಲ್ಲ, CC ಕ್ಯಾಮೆರಾ ಇರುತ್ತೆ. ಅಂದಾಗೆ ವಾಪಸ್ ಅಲ್ಲೇ ವಾಸನೆ ನಮ್ಮ ಮೇಲೆನೆ ಬೀಳುತ್ತೆ. ನಾವು ಹಾಕ್ಲಿಕ್ಕೆ ಆಗಲ್ಲ. ಅದು ಮೇಲೆ ಹಾಕುವಾಗ ಆ ಡಬ್ಬಿ ಆ ಪರ್ವತದ ತರ ಇದೆ, ಅದ್ ನಮ್ಮ ಮೇಲೆನೆ ಬೀಳುತ್ತೆ, ಅಲ್ಲಿ ಹಾಕ್ಲಿಕ್ಕೆ ಹೋಗಲ್ಲ ನಾವು. ಅದಕ್ಕೆ ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ತಗೊಂಡೋಗಿ ಹಾಕ್ತಿವಿ. ಎಲ್ಲಿ ವಾಪಸ್ ಅದಕ್ಕೆ ರಿಯಾಕ್ಷನ್ ಇಲ್ಲ, ಹಾಕ್ಬಾರ್ದು ಅಂತ ಅನ್ನೋ ಜಾಗದಲ್ಲಿ ಇದ್ರು ಕೂಡ ಯಾರು ನೋಡೋರಿಲ್ಲ, CC ಕ್ಯಾಮೆರಾ ಇಲ್ಲ ಅಂದ್ರೆ ಎಲ್ರು ಅಲ್ಲೇ ಹಾಕಿ ಹೋಗುದು. ಅವ್ರು ಕ್ಲೀನ್ ಇಟ್ಕೊಳ್ತಾರೆ ಅಂತಂದ್ರೆ ಓಹ್, ಹಾಗಿದ್ರೆ ಅವ್ರು ಕ್ಲೀನ್ ಮಾಡ್ತಾರೆ ಅಂತ ಅರ್ಥ. ಅದರಿಂದಾಗಿ ಅಲ್ಲೇ ಹಾಕೋಣ ಅಂತ ಹಾಕುವ ದುರ್ಬುದ್ಧಿಯ ಮಂದಿಯೇ ಜಾಸ್ತಿ. ಅದರಿಂದಾಗಿ ಎಷ್ಟು ಇದನ್ನ ಜಾಗ್ರತೆಯಿಂದ ನಿರ್ವಹಣೆ ಮಾಡ್ತೇವೋ ಅಷ್ಟು ನಾವು ಸಮಸ್ಯೆಯಿಂದ ಹೊರಗೆ ಬರುವುದು ಸುಲಭವಾಗುತ್ತೆ. ಧರ್ಮದ ಜೊತೆಗೆ ಈ ಸಮದೃಷ್ಟಿ ಇದ್ರೆ ಆಗ ಅಧರ್ಮದ ವಿರುದ್ಧದ ಹೋರಾಟದಲ್ಲಿ ನಮಗೆ ನಿಶ್ಚಯವಾಗಿ ಆಸ್ತಿಕ್ಯದ ಬೆಂಬಲ ಸಿಗುತ್ತೆ, ನಾಸ್ತಿಕ್ಯ ದೂರ ಆಗುತ್ತೆ, ಸಾತ್ವಿಕದ ಜೊತೆಗಿನ ಒಂದು ಸಂಬಂಧ, ಸ್ಪಂದನೆ ನಮ್ಮನ್ನ ಮಹಾ ಅಪಾಯದಿಂದ ಪಾರು ಮಾಡುತ್ತೆ.
ಹಾಗಾಗಿ ಕೃಷ್ಣ ಹೇಳಿದ ಸಯೋಗಿ ಪರಮೋತ. ಈ ರೀತಿ ಯಾರು ಸಮದೃಷ್ಟಿಯಿಂದ ಜೀವನವನ್ನ ಸಮಾಜಕ್ಕಾಗಿ ವಿನಿಯೋಗಿಸ್ತಾ ಇರ್ತಾರೋ ಅಂತಹ ಜ್ಞಾನಯೋಗಿಗಳು, ಭಕ್ತಿಯೋಗಿಗಳು, ಅವರು ತುಂಬಾ ಎತ್ತರದವರಾಗಿರ್ತಾರೆ. ಅನೇಕ ಭಗವದ್ ರೂಪಗಳನ್ನು ಧರಿಸಿ ಸಾಕ್ತಾ ಇರ್ತಾರೆ. ಒಟ್ಟು ಅಭಿಪ್ರಾಯ ಬಂದದ್ದು ಆ ಇಲ್ಲಿ ಸಂಬೋಧನಾ ಶಬ್ದ ಇದ್ದದ್ದು ಅರ್ಜುನ ಅಂತ, ಶುದ್ಧ ಮನಸ್ಸಿನವನೇ ಅಂತ ಅರ್ಥದಲ್ಲಿ. ಅರ್ಜುನ, ಸುಖಂ ವಾ ಸುಖವಾಗಲಿ, ದುಃಖಂ ವಾ ದುಃಖವಾಗಲಿ, ಆ, ಆ, ಎಲ್ಲ ಕಡೆ ಆತ್ಮೋಪಮಿನ ತನ್ನದೇ ದೃಷ್ಟಾಂತದಿಂದ ಸಮಃ ಸಮಾನನಾಗಿ, ನನಗೆ ದುಃಖ ಆದರೆ ಅವರಿಗೆ ದುಃಖ, ನನಗೆ ಸುಖ ಆದರೆ ಅವರಿಗೆ ಸುಖ ಅನ್ನುವ ದೃಷ್ಟಿಯಲ್ಲಿ ಜ್ಞಾನಿಯು ಒಂದೇ ತರವಾಗಿ ಯಾವಾಗ ಕಾಣ್ತಾನೋ ಅಂತಹ ಯೋಗಿ, ಉಪಾಯ ಗೊತ್ತಿದ್ದವನು, ಅವನು ನನಗೆ ಅಚ್ಚುಮೆಚ್ಚು, ಅವನು ನನಗೆ ಅತ್ಯಂತ ಹತ್ತಿರದವನು, ಅವನು ಅಂತ ಭಕ್ತರಲ್ಲೇ ಉತ್ತಮನು ಅಂತ ಹೇಳಿ ಯೋಯಂ ಯೋಗಸ್ತಯ ಪ್ರೋಕ್ತಃ ಅಂತ ಮುಂದಿನ ಸಾಲು ಆರಂಭ ಆಗುತ್ತೆ. ಆ ಇವತ್ತು ಈಗಲೇ ಇದನ್ನು ಮುಗಿಸ್ಬಿಡೋಣ. ವಿಷ್ಣು ಪುರಾಣ ಇದು ಮುಗಿದ ತಕ್ಷಣ ವಿಷ್ಣು ಪುರಾಣ ಆರಂಭ ಮಾಡೋಣ. ಶ್ರೀ ಹರಿಪ್ರಿಯತಾ.